ಗಾಳಿಯಲ್ಲಿ ದಟ್ಟವಾದ ಪಾನನ್ ಮರಗಳು ಮತ್ತು ಉದ್ದೆಯಾದ ಮಣ್ಣಿನ ಪರಿಮಳ ತುಂಬಿತ್ತು. ಎಲೆಗಳ ಮೇಲಾವರದ ಮೂಲಕ ಫಿಲ್ಟರ್ ಆದ ಸೋಡಿಯಂ ಬೆಳಕು ಕಾಡಿನ ನೇದ ಮೇಲೆ ಚುಕ್ಕೆಗಳನ್ನಂತೂ ಮಾಡಿತ್ತು. ಬೀಸರನ್ ಹುಲ್ಲುಗಾವಲಿನಲ್ಲಿ ತಂಗಾಳಿ ಬೀಸುತ್ತಿತ್ತು. ಇದರಿಂದ ಹೂವುಗಳು ಲೇಬನವಾಗಿ ತೂಗಾಡುತ್ತಿದ್ದವು. ಮೇಲೆ ಎತ್ತರದಲ್ಲಿ ಹಿಮಾಲಯವು ಕಾವಲು ಕಾಯುತ್ತಿತ್ತು. ಅದರ ಹಿಮದಿಂದ ಆವೃತವಾದ ಶಿಖರಗಳು ದೋಷರಹಿತ ದಿಟ್ಟಲ್ಲಿ ಆಕಾಶದ ಕೆಳಗೆ ಮಿನುಗುತ್ತಿದ್ದವು. ಇದು ತನ್ನ ಮೂಲ ಸ್ವರೂಪದಲ್ಲಿರುವ ಕಾಶ್ಮೀರ ಭೂಮಿಯ ಮೇಲಿನ ವರಕ್. ಪ್ರವಾಸಿಗರು ಉತ್ಸಾಹದಿಂದ ಅವರ ಮುಖಗಳು ಹೊಳೆಯುತ್ತಾ ಅಂಕುಡೊಂಕಾದ ಹಾದಿಗಳಲ್ಲಿ ನಿಧಾನವಾಗಿ ನಡೆಯುತ್ತಿದ್ದರು. ಕುಟುಂಬಗಳು ಛಾಯಾಚಿತ್ರಗಳಿಗೆ ಪೋಸ್ ನೀಡುತ್ತಿದ್ದರು. ಅವರ ನಗುಗಳು ಅರಳುತ್ತಿರುವ ರೋಡೋಡೆಂಡ್ರಾನ್ಗಳಂತೆ ಪ್ರಕಾಶಮಾನವಾಗಿತ್ತು. ಮಕ್ಕಳು ಆಶ್ಚರ್ಯದಿಂದ ಅವರ ಕಂಠುಗಳು ಅಗಲವಾಗಿದ್ದವು. ಅವರು ಗುಬುರು ಕುದುರೆಗಳ ಮೇಲೆ ಸವಾರಿ ಮಾಡುವ ಸಂತೋಷದಿಂದ ಕಿರ್ಚುತ್ತಿದ್ದರು. ಅವರ ನಗು ಕಣಿವೆಯಾದ್ಯಂತ ಪ್ರತಿಧ್ವನಿಸುತ್ತಿತ್ತು. ಗಾಳಿಯು ನಿರಾತಂಕದ ಶಕ್ತಿಯಿಂದ ತುಂಬಿತ್ತು. ಆ ಸುಂದರವಾದ ಸುಂದರಕ್ಕೆ ಸಾಕ್ಷಿಯಾಗಿತ್ತು. ಕಾಂದಂತೆ ಕಾಡಿನ ನೆರಳಿನ ಆಳದಲ್ಲಿ ಒಂದು ವಿಭಿನ್ನ ರೀತಿಯ ಸಮ್ಮುಖತೆ ಕಾಕಿತು. ಕಪ್ಪು ಬಟ್ಟೆಯನ್ನು ಭರಿಸಿ ಅವರ ಮೂಗರನ್ನು ಕಪ್ಪು ಬಟ್ಟೆಯಿಂದ ಮರೆಮಾಚಿದ 4 ವ್ಯಕ್ತಿಗಳು ಪೊದೆಗಳ ಮೂಲಕ ನಿಶಿಬದ್ಧವಾಗಿ ಚಲಿಸಿದರು. ಅವರು ದೆವ್ವಗಳಂತೆ ಇದ್ದರು. ಅಲೆಗಳ ಸದ್ದು ಮತ್ತು ಕೊಂಬೆಗಳು ದೇವುವಿಕೆಯಿಂದ ಮಾತ್ರ ಅವರ ಉಪಸ್ಥಿತಿಯು ತಿಳಿಯುತ್ತಿತ್ತು. ಅವರ ಕಣ್ಣುಗಳು ತನ್ನಂಗೆ ಮತ್ತು ಲೆಕ್ಕಾಚಾರದಿಂದ ಹುಲ್ಲುಗಾವನ್ನು ಸ್ಕ್ಯಾನ್ ಮಾಡಿ ತಮ್ಮ ಬೇಟೆಯನ್ನು ಗುರುತಿಸಿದವು. ಮೋದ ಗುಂಡು ಹಾರಿಹೋಯಿತು. ಕಣಿವೆಯ ಶಾಂತಿಯನ್ನು ಬಿದ್ರಗೊಳಿಸುವ ತೀಕ್ಷ್ಣವಾದ ಚುಟುಚುವ ಶಬ್ದ. ಜನರು ನಿಂತು ಹೋದಾಗ, ಅವರ ಕಂಠುಗಳು ಅಪನಂಬಿಕೆಯಿಂದ ಅಗಲವಾದಾಗ, ಜನಸಮೂಹದ ಮೂಲಕ ಒಂದು ಸಾಮೂಹಿಕ ನಿಟ್ಟುಸಿರು ಅರಳಿತವಾಯಿತು. ನಂತರ ಅಲ್ಲ ಕಸರಿಲವಾಯಿತು. ಕಾಡಿನ ಅಂಚಿನಿಂದ ಗುಂಡಿನ ದಾಂಡಿ ಪ್ರಾರಂಭವಾಯಿತು. ಸ್ಪ್ಯಾಕಾಟೋ ಸ್ಫೋಟಗಳು ಪರ್ವತಗಳಿಂದ ಪ್ರತಿಧ್ವನಿಸುತ್ತಿದ್ದವು. ಪ್ರವಾಸಿಗರು ಕಿರುಚಿದರು. ಅವರ ಸುಂದರವಾದ ಮಧ್ಯಾಹ್ನವು ದುಂಸಪನವಾಗಿ ಮಾಪಟ್ಟಿತು. ಹುಲ್ಲುಗಾವಲಿನ ಮೇಲೆ ಜಿಪ್ಲೀನಲ್ಲಿರುವ ವ್ಯಕ್ತಿಯ ಕೆಳಗೆ ನಡೆಯುತ್ತಿರುವ ಪೆಪ್ಶಿವನ್ನು ಭಯಾನಕದಿಂದ ನೋಡುತ್ತಿದ್ದ. ಗಾಳಿಯ ಮಧ್ಯದಲ್ಲಿ ತೂಗಾಡುತ್ತಾ ಅವನಿಗೆ ಹತ್ಯಾಕಾಂಡದ ಭಯಾನಕ ಪಕ್ಷಿ ದೃಷ್ಟಿಕೋನವನ್ನು ಜಿಡ್ಲಾಯಿತು. ಓಲ್ದಿ ಹೋಗುತ್ತಿರುವ ಪ್ರವಾಸಿಗ ಕಿರ್ಚಾಟಗಳು, ಗುಂಡಿನ ಕಿವುಡಾಗಿಸುವ ವಿರ್ಚನೆ, ನೆಲಕ್ಕೆ ಬೇಲುತ್ತುತ್ತಿರುವ ದೇಹಗಳ ದೃಶ್ಯ. ಇದು ಭಯಾನಕ ಚಲನಚಿತ್ರದಿಂದ ನೇರವಾಗಿ ಬಂದ ದೃಶ್ಯವಾಗಿತ್ತು. ಗೊಂದಲದ ನಡುವೆ ಅಸಾಧಾರಣದ ಕತ್ತಿಗಳು ಗಾಳಿಯಲ್ಲಿ ಮೀಹದ ವತ್ತಿಗಳಂತೆ ಮಿನುಗಿದವು. ಸ್ಮೃತಿಯ ಕುದುರೆ ನಿರ್ವಾಹಕರಾದ ಸೈಯದ್ ಆದ ಹುಸೇನ್ ಶಾ ಸಹಜವಾಗಿಯೇ ಪ್ರತಿಕ್ರಿಯಿಸಿದರು. ವೈಫಿತ ಮಗುವಿನ ಮೇಲೆ ತನ್ನನ್ನು ತಾನೇ ಕೆಸೆದು ತನ್ನ ದೇಹದಿಂದ ಆಕೆಯ ದೇಹವನ್ನು ರಕ್ಷಿಸಿದರು. ಗುಂಡುಗಳು ಗಾಳಿಯ ಮೂಲಕ ಹರಿದು ಹಂದವು. ಆದರೆ ಅವರು ತಮ್ಮ ನೆಲವನ್ನು ಹಿಡಿದಿದ್ದರು. ಅವರ ಚಿಂತನೆಯು ಆರೋಗ್ಯಕ್ಕೆ ಚುಪಾಗಿ. ಗುಂಡಿನ ದಾಳಿ ಪ್ರಾರಂಭವಾದಷ್ಟು ಪುಲ್ಲುರುಳಿಕೆ ನಿಂತಿತು. ಒಂದು ವಿಚಿತ್ರವಾದ ಮೌನವನ್ನು ಬಿಟ್ಟು, ಗಂಧಪುಂಡರ ಮತ್ತು ವಿಧ ವಾಸನೆಯಿಂದ ತುಂಬಿದ ಗಾಳಿಯು ಗಾಯಾಳುಗಳ ಅಳಲು ಮತ್ತು ಪ್ರೀತಿಪಾತ್ರರನ್ನು ಹುಡುಕುತ್ತಿರುವವರ ಉನ್ಮಾದದ ಕೂಗುಗಳಿಂದ ತುಂಬಿತ್ತು. ಒಂದು ಕಾಲದಲ್ಲಿ ಶಾಂತತೆಯ ಚಿತ್ರವಾಗಿದ್ದ ಹುಲ್ಲುಗಾವಲು ಈಗ ವಿನಾಶದ ದೃಶ್ಯವಾಗಿತ್ತು. ದೇಹಗಳು ನೇದ ಮೇಲೆ ಚದುರಿ ಹೋಗಿದ್ದವು. ಅವರ ರಕ್ತವು ಒಂದು ಕಾಲದಲ್ಲಿ ಪ್ರಾಚೀನ ಹುಲ್ಲಿಗೆ ಕರೆ ಹಾಕಿತ್ತು. ತಕ್ಷಣದ ಪರಿಣಾಮವು ಸೈರನ್ಗಳು, ಮಿನುಗು ದೀಪಗಳು ಮತ್ತು ಉನ್ಮಾದದ ಚಟುವಟಿಕೆ ಮಸುಕಾಗಿತ್ತು. ಗಾಯಾಳುಗಳನ್ನು ಆಸ್ಪತ್ರೆಗಳಿಗೆ ಕರೆದೊಯ್ಯಲಾಯಿತು. ಅವರ ನರಳಾಟವು ದುರಂತದ ಕಾಡುವ ಜ್ಞಾಪನೆಯಾಗಿತ್ತು. ಭದ್ರತಾ ಪಡೆಗಳು ಅವರ ಮುಖಗಳು ಕಬೋರಾಗಿದ್ದವು.
ಆ ಪ್ರದೇಶವನ್ನು ಸುತ್ತುವರೆದವು. ಆದರೆ ದಾನಿಕರು ಕಾಡಿಗೆ ಮಡಿ ಕರಗಿದ್ದರಿಂದ ಹೋಗಿದ್ದರು. ಭೂಮಿಯ ಮೇಲಿನ ಸ್ವರ್ಗವಾದ ಕಾಶ್ಮೀರದ ಸುಂದರವಾದ ಚಿತ್ರಣವು ಬೀರಗೊಂಡಿತು. ಭಯೋತ್ಪಾದನಾ ಕಾಬೂಲ್ ವಾಸ್ತವದಿಂದ ಬದಲಾಯಿಸಲ್ಪಟ್ಟಿದೆ. ಪಹಲ್ಗಾಮ್ ದಾಳಿಯು ದೇಶಾದ್ಯಂತ ಮತ್ತು ಹೊರಗೆ ಆವುಲಾತ ತರಂಗಗಳನ್ನು ಕಳುಹಿಸಿತು. ಪ್ರಪಂಚವು ಮೂಗ ಜೀವಗಳ ನಷ್ಟವನ್ನು ಶೋಕಿಸಿತು. ಆತ್ಮೋತ್ಫಯುನ ಹಿಂಸಾಚಾರದ ವಿರುದ್ಧ ಅವರ ಆಕ್ರೋಶವು ಸ್ಪಷ್ಟವಾಗಿತ್ತು. ದಾಳಿಯು ಕಾಶ್ಮೀರದ ಆತ್ಮ ಮೇಲೆ ಆಲಿಸಲಾಗದ ಗಾಯವನ್ನು ಬಿಟ್ಟಿತು. ಶಾಂತಿಯ ದುರ್ಬಲತೆಯ ಸ್ಪಷ್ಟ ಜಮಾಪನೆ. ಮಕ್ಕಳ ನಗುವನ್ನು ಹೆಯ್ದ ಪಿಸುಮಾತುಗಳಿಂದ ದಲಾಯಿಸಲಾಯಿತು. ಒಂದು ಕಾಲದಲ್ಲಿ ರೋಮಾಂಚಕ ಪ್ರವಾಸಿ ತಾಣಗಳು ಆಗ ನಿರ್ಜನವಾಗಿವೆ. ಗುಂಡಿನ ದಾಳಿಯ ಪ್ರತಿಧ್ವನಿಗಳು ಮುಂದುವರೆದವು. ಸ್ವರ್ಗವು ತನ್ನ ಮುಗ್ಧತೆಯನ್ನು ಕಳೆದುಕೊಂಡ ದಿನದ ಭಯಾನಕ ಸಾಕ್ಷಿ.